ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ಯೂಟಿ ಆ್ಯಂಡ್ ಫ್ಯಾಷನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಕೇರ್ ಸ್ಕಿನ್ ಟಿಪ್ಸ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಮ್ಮರಲ್ಲಿ ಹೇಗೆ ನಮ್ಮ ಒಂದು ಸ್ಕಿನ್ನನ್ನು ಕಾಳಜಿ ಮಾಡುವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಬೇಸಿಗೆ ಬಂತು ಅಂದರೆ ತುಂಬ ಅತಿಯಾದ ಬಿಸಿಲಿರೋದ್ರಿಂದ ಚರ್ಮ ಕಪ್ಪಾಗುವುದು ಮತ್ತು ಚರ್ಮ ಸುಕ್ಕುಗಟ್ಟುವುದು, ಜಿಡ್ಡಿನಂಶ ಸಹ ಹೆಚ್ಚಾಗುವುದು, ಈ ರೀತಿಯ ಹಲವಾರು ಸಮಸ್ಯೆಗಳು ನಮ್ಮ ಒಂದು ಸ್ಕಿನ್ಗೆ ಆಗುತ್ತೆ. ಆದ್ದರಿಂದ ನಾವು ಯಾವ್ಯಾವ ಒಂದು ಎಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಮತ್ತು ಡೈಲಿ ರೊಟೀನಲ್ಲಿ ಯಾವ ರೀತಿ ನಾವು ಸ್ಕಿನ್ನನ್ನು ಹೇಗೆ ಆರೈಕೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು. ಬೇಸಿಗೆ ಕಾಲದಲ್ಲಿ ನಾವು ಮುಖದ ಗ್ಲೋನೆಸ್ಸು ಕಡಿಮೆ ಆಗುತ್ತೆ, ಬಿಸಿಲಿಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಡೈಲಿ 2ರಿಂದ 3 ಸಲ ತಣ್ಣೀರಲ್ಲಿ ಮುಖ ತೊಳಿಬೇಕು. ಮತ್ತು ನೀವೇನಾದರೂ ಆಲಿವೇರಾ ಜೆಲ್ ಇದ್ದರೆ ಅದನ್ನು ಸಹ ನೀವು ಹಚ್ಕೊಂಡು ಹಾಗೆ ಬಿಡೋದ್ರಿಂದನೂ ಸ್ಕಿನ್ನು ತುಂಬಾ ಹೈಡ್ರೇಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವೇನಾದರೂ ಹೊರಗಡೆ ಹೋಗ್ತಾ ಇದ್ದೀರಂದರೆ ಸನ್ಸ್ಕ್ರೀನ್ ಲೋಷನನ್ನು ನೀವು ತಪ್ಪದೆ ಹಚ್ಕೊಂಡು ಹೋಗಬೇಕು. ಇದು ಹೊರಗಡೆ ಇರುವಂತಹ ಸೂರ್ಯನ ಕಿರಣಗಳಿಗೆ ನಮ್ಮ ಚರ್ಮವು ಟ್ಯಾನ್ ಆಗೋದನ್ನು ತಪ್ಪಿಸುತ್ತೆ. ನೀವು ನಿಮ್ಮ ಚರ್ಮಕ್ಕೆ ಯಾವುದು ಮ್ಯಾಚ್ ಆಗುತ್ತೆ, SPF 30 ಇರುವಂಥ ಸನ್ಸ್ಕ್ರೀನ್ಗಳನ್ನು ನೀವು ಹಚ್ಕೊಳ್ಳೋದ್ರಿಂದ ಈ ಸೂರ್ಯನ ಕಿರಣಗಳಿಂದ ಟ್ಯಾನ್ ಆಗೋದನ್ನು ನೀವು ತಪ್ಪಿಸ್ಕೋಬೋದು. ಮತ್ತು ಇನ್ನೊಂದು ಏನು ಅಂದರೆ, ನೀವು ಈ ಸಮ್ಮರಲ್ಲಿ ಆದಷ್ಟು ಜಾಸ್ತಿ ನೀರನ್ನು ಕುಡಿಬೇಕು. ನಮ್ಮ ಸ್ಕಿನ್ನು ಡಿಹೈಡ್ರೇಟ್ ಆದರೆ ಗ್ಲೋನೆಸ್ ಕಮ್ಮಿಯಾಗಿ ತುಂಬ ಒಣಗೋಗಿರೋ ರೀತಿ ಕಾಣಿಸುತ್ತೆ. ಆದ್ದರಿಂದ ಅತಿ ಹೆಚ್ಚು ನೀರನ್ನು ನೀವು ಕುಡಿತಾ ಇರೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಆರೋಗ್ಯವಾಗಿರುತ್ತೆ ಮತ್ತು ಗ್ಲೋ ಕೂಡ ಬರುತ್ತೆ. ನೀವೇನಾದರೂ ಹೊರಗಡೆ ಹೋಗಬೇಕಾದ್ರೆ ಸನ್ಗ್ಲಾಸು ಇಲ್ಲ ಛತ್ರಿನ ಯೂಸ್ ಮಾಡೋದ್ರಿಂದ ಸಹ ಸೂರ್ಯನಿಂದ ಡೈರೆಕ್ಟಾಗಿ ಬೀಳುವಂಥ ಕಿರಣಗಳಿಂದ ನೀವು ತಪ್ಪಿಸ್ಕೋಬೋದು. ಸನ್ ಟ್ಯಾನ್ ಸಹ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಸನ್ಗ್ಲಾಸು ಛತ್ರಿನ ಬಳಸ್ಕೊಂಡು ಹೊರಗಡೆ ಹೋಗೋದ್ರಿಂದ ಚರ್ಮದ ಕಾಂತಿಯನ್ನು ಕಾಪಾಡ್ಕೋಬೋದು. ಹೊರಗಡೆಯಿಂದ ನೀವು ಹೋಗಿ ಬಂದಮೇಲೆ ಮುಖನ ಆದಷ್ಟು ನೀಟಾಗಿ ಸ್ವಚ್ಛಗೊಳಿಸ್ಬೇಕು. ತಣ್ಣೀರನ್ನು ತಗೊಂಡು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ, ಮನೆಯಲ್ಲಿ ಸೌತೆಕಾಯಿ ಇದ್ದರೆ ಅದನ್ನು ಸಹ ನೀವು ಸೌತೆಕಾಯಿನ ಫೇಸ್ಗೆ ನೀವು ಅಪ್ಲೈ ಮಾಡಿ ಹಾಗೆ ಬಿಡ್ಬೋದು. ಅದು ನಿಮ್ಮ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ. ಇಲ್ಲ ಆಲಿವೇರಾ ಜೆಲ್ ಸಹ ಹಚ್ಕೊಂಡು ನೀವು ಬಿಡೋದ್ರಿಂದ ನಿಮಗೇನು ಹೊರಗಡೆಯಿಂದ ಬಂದಿರೋ ಸೂರ್ಯನ ಕಿರಣಗಳಿಂದ ಚರ್ಮ ಏನು ಟ್ಯಾನ್ ಆಗಿರುತ್ತೆ ಅದನ್ನು ಟ್ಯಾನ್ ಆಗೋದನ್ನ ನೀವು ತಪ್ಪಿಸ್ಕೋಬೋದು. ಮತ್ತು ಟೋನರ್ಗಳನ್ನ ನೀವು ಸ್ಕಿನ್ಗೆ ಹಚ್ಚೋದ್ರಿಂದ ನಿಮಗೇನು ಪೋರ್ಸ್ ಇರುತ್ತೆ, ಪೋರ್ಸಲ್ಲಿ ಈ ಬೆವರು ಏನಾದರೂ ಡರ್ಟಿ ಥಿಂಗ್ಸ್ ಎಲ್ಲ ಅದರಲ್ಲಿ ಹೋಗಿ ಸೇರಿಕೊಂಡಿದ್ರೆ ನೀವು ಟೋನರ್ನ ಬಳಸೋದ್ರಿಂದ ಅದೊಂದು ಕ್ಲೀನ್ ಆಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯ ಸ್ಕಿನ್ ಹಾಳಾಗದೇ ಇರೋ ರೀತಿ ನಿಮಗೆ ಟೋನರು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಎಷ್ಟೊಂದು ರೀತಿಯ ಟೋನರ್ಗಳು ಸಿಗುತ್ತೆ. ನಿಮ್ಮ ಸ್ಕಿನ್ನಿಗೆ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡಿ ನೀವು ಒಳ್ಳೆ ಬ್ರ್ಯಾಂಡ್ ಟೋನರ್ ತೊಗೊಳ್ಳೋದ್ರಿಂದ ನಿಮಗೆ ಸ್ಕಿನ್ ಪೋರ್ಸ್ ಎಲ್ಲ ನಿಮಗೆ ಅದು ತುಂಬಾ ದೊಡ್ಡದಾಗ್ದಿರ ನೀವು ಸ್ಕಿನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನೀವು ಟೋನರ್ ಬಳಸೋದಕ್ಕಾಗಿಲ್ಲ ಅಂದರೆ ನೀವು ರೋಸ್ ವಾಟರ್ ಇರುತ್ತಲ್ಲ ಅದನ್ನು ಸಹ ಸ್ಕಿನ್ಗೆ ಅಪ್ಲೈ ಮಾಡಿ ಬಿಡೋದ್ರಿಂದನೂ ಸಹ ಇದು ಸಹ ಟೋನರ್ ರೀತಿಯೇ ವರ್ಕ್ ಆಗುತ್ತೆ. ಮತ್ತು ಮಾಯ್ಶ್ಚರೈಸರ್ನ ನೀವು ಬಳಸಬೇಕು. ನಿಮ್ಮ ಸ್ಕಿನ್ನು ಎಷ್ಟು ಮಾಯ್ಶ್ಚರ್ ಆಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಸ್ಕಿನ್ನು ಹೈಡ್ರೇಟ್ ಆಗಿರೋದ್ರಿಂದ ಗ್ಲೋ ಕೂಡ ಬರುತ್ತೆ. ಹೆಚ್ಚು ನೀವು ಮಾಯ್ಶ್ಚರೈಸರ್ನ ಬಳಸ್ಕೋಬೋದು. ಮಾಯ್ಶ್ಚರೈಸರ್ ಅಂದರೆ ನೀವು ಕ್ರೀಮ್ ಆದರೂ ಯೂಸ್ ಮಾಡ್ಕೋಬೋದು, ಮತ್ತು ವಾರಕ್ಕೆ 2 ಸಲ ಮೊಸರು ಅಥವಾ ಆಲಿವೇರಾ ಜೆಲ್ನ ಸಹ ನೀವು ಹಚ್ಕೊಂಡು ಸ್ಕಿನ್ನ ಮಾಯ್ಶ್ಚರೈಸ್ ಮಾಡ್ಕೋಬೋದು. ಮತ್ತು ವಾರಕ್ಕೆ 2 ಸಲ ನೀವು ಸ್ಕಿನ್ನ ಸ್ಕ್ರಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ಕ್ರಬ್ ಮಾಡೋದ್ರಿಂದನೂ ಸಹ ನಿಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆ, ಬ್ಲ್ಯಾಕ್ ಹೆಡ್ಸ್ ಇವೆಲ್ಲ ನಿಮಗೆ ಹೊರಗೋಡೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೀವು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸಹ ಚೆನ್ನಾಗಾಗುತ್ತೆ. ಮತ್ತು ನೀವು ವಾರಕ್ಕೆ 2 ಸಲ ಮಾಸ್ಕನ್ನು ಸಹ ಯೂಸ್ ಮಾಡಬೇಕು. ಅಂದರೆ ಫೇಸ್ ಮಾಸ್ಕ್ ಸಹ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು.
ಈ ಒಂದು ಫೇಸ್ ಮಾಸ್ಕ್ನ ನೀವು ಮನೆಯಲ್ಲೇ ಇರುವಂಥ ಒಂದು ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಫೇಸ್ ಮಾಸ್ಕ್ನ ಹಾಕೋಬೋದು. ಏನೇನು ಅಂದರೆ ಒಂದು ಬೌಲ್ನ ತೊಗೊಂಡು 2 ಚಮಚ ಮುಲ್ತಾನ್ ಮಿಟ್ಟಿ ತೊಗೊಳ್ಳಿ, 3 ಸ್ಪೂನಷ್ಟು ರೋಸ್ ವಾಟ್ರ್ ತೊಗೊಂಡು ನಿಮ್ಮ ಒಂದು ಸ್ಕಿನ್ಗೆ ಮುಖ ಮತ್ತು ಕುತ್ತಿಗೆಗೆ ಎಲ್ಲ ಸೇರಿಸಿ ಅಪ್ಲೈ ಮಾಡಿ ಸುಮಾರು 20 ನಿಮಿಷ ಇದನ್ನು ಬಿಟ್ಬಿಟ್ಟು ನಂತರ ತಣ್ಣೀರಲ್ಲಿ ತೊಳೆಯಿರಿ. ಈ ರೀತಿ 2 ರಿಂದ 3 ಬಾರಿ ವಾರದಲ್ಲಿ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ನು ಗ್ಲೋ ಬರುತ್ತೆ ಮತ್ತು ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತೀರಾ. ಸೊ ಇದಿಷ್ಟು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಿಮಗೇನಾದ್ರು ಈ ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.